ಒತ್ತುವರಿಯಾಗಿದೆ. ಮನೆಯನ್ನ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷನೊಬ್ಬ ಆಕ್ರಮಿಸಿಕೊಂಡಿದ್ದಾನೆ. ನೀವು ನನಗೆ ನ್ಯಾಯ ಕೊಡಿಸದೇ ಇದ್ರೆ ನಿಮ್ಮ ಮನೆ ಮುಂದೆನೇ ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಸಿಎಂ ಜನತಾ ದರ್ಶನದಲ್ಲಿ ನೊಂದವರೊಬ್ಬರು ಬೆದರಿಕೆ ಹಾಕಿದ್ದಾರೆ. ಗೋವಿಂದ ರೆಡ್ಡಿ ವೆಂಕರೆಡ್ಡಿ ಮರನೂರು ಎಂಬಾತನೇ ಸಿಎಂಗೆ ಆತ್ಮಹತ್ಯೆ ಬೆದರಿಕೆ ಹಾಕಿದ ವ್ಯಕ್ತಿ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ತಿರ್ಲಾಪುರ ಗ್ರಾಮದಲ್ಲಿ ಈತನಿಗೆ ಸೇರಿದ 33 ಎಕರೆ ಜಮೀನಿದೆ. ಅದನ್ನು ಹಲವರು ಅತಿಕ್ರಮಿಸಿಕೊಂಡಿದ್ದಾರೆ. ಮನೆಯನ್ನ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷನೊಬ್ಬ ಬಿಟ್ಟು ಕೊಡ್ತಾ ಇಲ್ಲ ಅನ್ನೋ ಆರೋಪ ಈತನದ್ದು. ಕಳೆದ 10 ವರ್ಷಗಳಿಂದ ಸಿಎಂ ಜನತಾ ದರ್ಶನಕ್ಕೆ ಬಂದು ದೂರು ಕೊಟ್ಟರೂ ನನ್ನ ಸಮಸ್ಯೆ ಬಗೆಹರಿದಿಲ್ಲ. ಶೆಟ್ಟರ್ ಸಿಎಂ ಆದ ಬಳಿಕವೇ 3 ಬಾರಿ ಬಂದಿದ್ದೀನಿ, ಇಂದಿಗೂ ಕೂಡ ನನ್ನ ಸಮಸ್ಯೆ ಬಗೆಹರಿದಿಲ್ಲ. ಆದ್ದರಿಂದ ನೊಂದು ಆತ್ಮಹತ್ಯೆ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಗೋವಿಂದ ರೆಡ್ಡಿ.